ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಆ್ಯಕ್ಚುಲಿ ನಾಳೆ ನಮ್ಮ ಮಾಮಂದು ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವ್ರ ಚಿಕ್ಕಪ್ಪನ ಮಗಂದು ಮನೆ ಗುರುಪ್ರವೇಶ ಇದೆ. ಸೊ ಇವತ್ತು ನೈಟು ಮತ್ತು ನಾಳೆ ಫಂಕ್ಷನ್ ಇದೆ ಆ್ಯಂಡ್ ನಾಳೆ ಬೆಳಿಗ್ಗೆ ಗುರುಪ್ರವೇಶ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೈಟಾಗಿ ಕಾಣಬೇಕಲ್ವ, ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಸ್ಕಿನ್ ಕೇರ್ ಮಾಡೋದು ಹೋಮಲ್ಲಿರೋ ಐಟಮ್ಸ್ನ ಇಟ್ಕೊಂಡೇನೆ ಯಾವ ಥರ ಮಾಡ್ತೀನಿ ಅಂತ ಈ ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ ಬಣ್ಣ ಏನಿರುತ್ತೆ ಅದು ಏನು ಹಾಕಿದ್ರೂ ಹೋಗಲ್ಲ ಅಂತಾರೆ. ಸೊ ನಾನು ಇದರಲ್ಲಿ ನಿಂತ್ಕೊಂಡು ಫೇಸು ಅಥವಾ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಅಂತ ನಾನೇನು ಹೇಳಲ್ಲ. ಈ ಥರ ಸ್ಕಿನ್ ರೋಟೀನ್ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಫಂಕ್ಷನ್ಗೆ ಬ್ರೈಟ್ ಲುಕ್ಕು ಮತ್ತು ಏನು ಫುಲ್ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋದು. ಬನ್ನಿ ನಾನು ಸ್ಕಿನ್ ಕೇರ್ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಅರಿಶಿನ ಜಾಸ್ತಿ ಯೂಸ್ ಮಾಡೋದು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಸ್ವಲ್ಪ ಕಡಲೆ ಹಿಟ್ಟು. ಅರಿಶಿನ ಈ ಪಿಂಪಲ್ಸ್ ಮಾರ್ಕ್ ಏನಿರುತ್ತೆ ಅದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ, ಅದು ಆಯುರ್ವೇದಿಕ್ಕೂ ಆಗಿರುತ್ತೆ ಆ್ಯಂಡ್ ಬೆಸ್ಟು ಕೂಡ. ಅದೇ ಥರ ಕಡಲೆ ಹಿಟ್ಟು ಫುಲ್ಲು ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಒಂಥರ ಡ್ರೈ ಲುಕ್ ಕೊಡುತ್ತೆ. ಮತ್ತು ಈಗ ಸ್ವಲ್ಪ ಹನಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಬೇಕು ಅಂತ ಅಂದರೆ ಹಾಲು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಲು ಇಷ್ಟ ಇಲ್ಲದವರು ಮೊಸರನ್ನಾದರೂ ಹಾಕೊಬೋದು. ಆ್ಯಕ್ಚುಲಿ ಎಲ್ಲ ಜಾಸ್ತಿ ಮೊಸರನ್ನ ಯೂಸ್ ಮಾಡೋದು, ಬಟ್ ನಂಗೆ ಮೊಸರು ಸ್ಮೆಲ್ ಆಗಲ್ಲ ಅಂತ ನಾನು ಹಾಲು ಹಾಕೋತಾ ಇದ್ದೀನಿ. ಸ್ವಲ್ಪ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಇಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ಜಾಸ್ತಿನೇ ಹಾಕೋಬಿಟ್ಟೆ ನಾನು, ತೆಳ್ಳೆ ಆಗಿಬಿಟ್ಟು. ನೀವು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ಒಂದು ಸಲ ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಬಿಫೋರ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ ಅಲ್ವಾ, ಅದ್ರ ಜೊತೆಗೆ ಇದು ರಿಯಾಕ್ಟ್ ಆಗಬಾರ್ದು ಅಂತ ಅಷ್ಟೇ. ಸೊ ನಾನು ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ, ಸೋಪ್ ಹಾಕ್ಕೊಂಡೇ ಮಾಡಿ. ಯಾಕಂದರೆ ಕ್ರೀಮ್ ಎಲ್ಲ ಆಯಿಲ್ ಇರುತ್ತೆ, ಅದನ್ನೆಲ್ಲ ಹೋಗಬೇಕು ಅಂದರೆ ಸೋಪು ಅಥವಾ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಈಗ ನಾವು ರೆಡಿ ಮಾಡ್ಕೊಂಡಿರೋ ಪ್ಯಾಕ್ನ ಅಪ್ಲೈ ಮಾಡೋಣ. ಈ ಪ್ಯಾಕ್ನ ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗ್ಬಿಡಿ, ಯಾಕಂದರೆ ಜೇನುತುಪ್ಪ ಹಾಕಿರುತ್ತೆ ಅಲ್ವಾ. ಸೊ ಅದು ಇರುವೆ ಎಲ್ಲ ಮುತ್ಕೊಬಿಡುತ್ತೆ ಅಥವಾ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಜಾಸ್ತಿ ಹೊತ್ತು ಇಡೋಕ್ಕೇನು ಹೋಗಬೇಡಿ, ಅಲ್ಲಲ್ಲೇ ಸ್ವಲ್ಪನೇ ಮಾಡ್ಕೊಳ್ಳಿ, ಅಲ್ಲಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅಲ್ಲಲ್ಲೇ ಹಾಕ್ಕೊಳ್ಳಿ. ತುಂಬ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಫುಲ್ ಫೇಸ್ ಫುಲ್ಲು ಅಪ್ಲೈ ಮಾಡಿ, ಅದಾದಮೇಲೆ ನೆಕ್ ಪಾರ್ಟಿಗೂ ಕೂಡ ಅಪ್ಲೈ ಮಾಡಬೇಕು. ನೀವು ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಿರಲಿ, ಕ್ರೀಮ್ ಆಗಿರಲಿ, ಮಾಯ್ಶ್ಚರೈಸರ್ ಆಗಿರಲಿ, ಪ್ರತಿಯೊಂದು ಫೇಸಿಂದ ಕತ್ವರೆಗೂ ಅಪ್ಲೈ ಮಾಡಬೇಕು. ಯಾಕಂದರೆ ಫೇಸಿಂದ ಕತ್ವರೆಗೂ ನಮ್ಮದು ಏನು ಕಲರು ಒಂದೇ ಥರ ಇರಬೇಕು. ಅದು ಬಿಟ್ಟರು ಫೇಸ್ ಒಂದು ಕಲರು, ಕತ್ತೊಂದು ಕಲರ್, ಕಿವಿ ಒಂದು ಕಲರ್ ಆ ಥರ ಕಾಣಿಸ್ಬಾರ್ದು ಅಂತ ಹೀಗೆ ಫುಲ್ ಏನೇ ಅಪ್ಲೈ ಮಾಡೋದಿದ್ರು ಫುಲ್ ಕತ್ವರೆಗೂ ಕಿವಿಗೆ ಎಲ್ಲ ಅಪ್ಲೈ ಮಾಡಬೇಕು. ಹಂಗಂತ ಫೇಸ್ ಪ್ಯಾಕ್ ಎಲ್ಲ ಕಿವಿಗೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಮಿಕ್ಕಿತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಕಿದ್ದನ್ನ ಕೈಗೆ ಹಾಕ್ಕೊಂಡೆ. ಹಂಗೆ ಮಮ್ಮಿ ಬೇರೆ ಥರ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾರೆ, ನಾನು ಬೇರೆ ಥರ ಮಾಡ್ತೀನಲ್ಲ, ನಾನು ಮಾಡೋದು ಮಮ್ಮಿ ಯೂಸ್ ಮಾಡಲ್ಲ ಅಂತ ಮಿಕ್ಕಿದ್ದು ವೇಸ್ಟ್ ಆಗಬಾರ್ದು ಅಂತ ಕೈಗೆ ಹಂಗೆ ಹಾಕ್ಕೊಂಡೆ. ಸೊ ನೋಡಿದ್ರೆ ಯಾವ ಥರ ಎಲ್ಲ ಸ್ಪ್ರೆಡ್ ಆಗಿದೆ, ಎಲ್ಲ ಅಪ್ಲೈ ಮಾಡಿದ್ದೀನಿ ಅಂತ. ಸೊ ಅಪ್ಲೈ ಮಾಡಿ ಅದು ಡ್ರೈ ಆಗೋವರೆಗೂ ಇರಬೇಕು. 1/4 ಗಂಟೆ 20 ಮಿನಿಟ್ಸ್ ಅಪ್ಲೈ ಮಾಡಿ ಬಿಡಬೇಕು, ಡ್ರೈ ಆಗಬೇಕು ಕಂಪ್ಲೀಟಾಗಿ ಅಂತ. ಅಲ್ಲಿವರೆಗೂ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನಾದ್ರು ತಿನ್ನಬೇಕು ಅಂದ್ಬಿಟ್ಟು ಕ್ಯಾರೆಟ್ ಕಟ್ ಮಾಡ್ಕೊಂಡು ತಿಂತಾಯಿದ್ದೀನಿ. ಎಷ್ಟು ಗ್ಲೋಯಿಂಗಾಗಿ ಆ ಜೇನುತುಪ್ಪ ಹಾಕಿರೋದಕ್ಕೆ ಕಾಣಿಸ್ತಿದೆ ನೋಡಿ. ಸೊ ಒಂದು 20 ಮಿನಿಟ್ಸ್ ಆಯಿತು, ಈಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ರೀ. ಸೊ ಫೇಸ್ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಸ್ಕ್ರಬ್ ಮಾಡಿ ತೊಳಿರಿ. ಆ್ಯಂಡ್ ಫೇಸ್ ವಾಶ್ ಮಾಡಬೇಕಾದ್ರೆ ಯಾವುದೇ ಫೇಸ್ ವಾಶು ಮತ್ತು ಸೋಪೆಲ್ಲ ಯೂಸ್ ಮಾಡಬೇಡಿ, ಹಂಗೆ ನಾರ್ಮಲ್ ವಾಟರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಹೈಡ್ರೇಟ್ ಆಗಿ, ಮಾಯ್ಶ್ಚರೈಸ್ ಆಗಿ ಮತ್ತು ಗ್ಲೋಯಿಂಗಾಗಿ ಕಾಣಿಸ್ತಿದೆ ನನ್ನ ಸ್ಕಿನ್ನು ಅಂತ. ವೈಟ್ನಿಂಗ್ ಎಲ್ಲ ಆಗಿಲ್ಲ ಓಕೆ, ಬಟ್ ಗ್ಲೋಯಿಂಗ್ ಅಂತೂ ಎದ್ದು ಕಾಣಿಸ್ತಿದೆ, ನೋಡ್ತಾ ಇದ್ದೀರಾ ಅಲ್ವಾ ನೀವೇ.
ಸೊ ನಾನು ವಾರಕ್ಕೆ 1-2 ಸಲನಾದರೂ ಮಾಡ್ತೀನಿ. ಏನಾದರೂ ಟೈಮ್ ಇದ್ದರೆ ಅಂದರೆ ಅಥವಾ ಫ್ರೀ ಇದ್ದರೆ ಒಂದು 3-4 ಸಲನಾದರೂ ಮಾಡ್ತೀನಿ, ಡೈಲಿ ಮಾಡಲ್ಲ. ಸೊ ಇದಿಷ್ಟೇ ನನ್ನ ಸ್ಕಿನ್ ಕೇರ್ ರೋಟೀನು. ಇದಾದಮೇಲೆ ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡಿದೆ, ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಈ ಸನ್ಸ್ಕ್ರೀನ್ ಎಲ್ಲ ಫಸ್ಟ್ ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಯಾರೋ ರೆಕಮೆಂಡ್ ಮಾಡಿದ್ರಿಂದ ಇವಾಗ ನಾನು ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ಸ್ಕಿನ್ ರೊಟೀನ ವ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.